ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ಷಷ್ಠಿ ದಿನ ಮಾಡಿರೋ ಅಂಥ ವಿಡಿಯೋ. ನನ್ನ ಮಗಳು ನೋಡ್ತಾ ಇರ್ಬೋದು, ಇನ್ನೂ ಮಲಗಿದ್ದಾಳೆ. ಅವಳು ಎದ್ದೇಳೋ ಅಷ್ಟರಲ್ಲಿ ಎಲ್ಲ ಕೆಲಸ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು. ನೀವು ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ, ನನ್ನ ಹೆಸರು ಕಾವ್ಯ. ನಾನು ಇಷ್ಟು ದಿನ ಆಸ್ಟ್ರೇಲಿಯಾಯಿಂದ ಕನ್ನಡ ವೀಡಿಯೋಸ್ನ ಮಾಡ್ತಾ ಇದ್ದೆ. ನಂದು ಪ್ರೀವಿಯಸ್ ವೀಡಿಯೋಸ್ನ ನೀವು ಚೆಕ್ ಮಾಡ್ಬೋದು, ತುಂಬಾ ವೀಡಿಯೋಸ್ನ ಮಾಡಿದ್ದೀನಿ. ಈಗ ಮೈಸೂರಿಂದ ಕನ್ನಡ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಹಬ್ಬ ಇರೋದ್ರಿಂದ ಮನೇಲಿ ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿ ಪೂಜೆ ಅಂತೂ ಎಲ್ಲ ಮಾಡಾಯಿತು. ಹಾಗೆ ನಾವು ಈ ಹಬ್ಬದಲ್ಲಿ, ಸಂಕ್ರಾಂತಿ ಹಬ್ಬದಲ್ಲಿ ಹೇಗೆ ಕಿಚಡಿ ಮತ್ತು ವಡೆ ಎಲ್ಲ ಥರ ತರಕಾರಿ ಹಾಕಿ ನಾವು ಕೂಟ್ ಅಂತ ಮಾಡ್ತೀವಿ. ನನಗೆ ಮೈಸೂರು ಕಡೆ ಕೂಟ್ ಅಂತ ಹೇಳ್ತೀವಿ, ಬೇರೆ ಕಡೆ ಏನು ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಎಲ್ಲ ಥರ ತರಕಾರಿನೂ ಹಾಕಿ ಮಾಡಿರ್ತೀವಿ. ಸಂಕ್ರಾಂತಿ ಹಬ್ಬದಲ್ಲಿ ಏನು ಅಡುಗೆ ಮಾಡಿರ್ತೀವೋ ಅದೇ ಅಡುಗೆ ಇವತ್ತು ಕೂಡ ಮಾಡಿರ್ತೀವಿ. ಸಂಜೆ ಆಗಿತ್ತು, ನಾನು ವಿಡಿಯೋ ಮಾಡೋದು ಬೇಡ ಅಂದ್ಕೊಂಡಿದ್ದೆ. ಆದ್ರೂ ಒಂದು ಚಿಕ್ಕದಾಗಿರಲಿ, ಇದು ದೇವಸ್ಥಾನ ಎಲ್ಲ ಹೇಗಿದೆ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಿದ್ದೆ. ಈಗ ಸೃಷ್ಟಿಗಡಿಗೆ ಹೋಗೋಣ ಅಂತ ಹೇಳಿ ರೆಡಿ ಆಗಿದ್ದೀನಿ. ಇಲ್ಲೇ ಮೈಸೂರಿಂದ ಸ್ವಲ್ಪ ದೂರದಲ್ಲಿರೋ ಅಂಥ ಸಿದ್ಲಿಂಗ್ಪುರದಲ್ಲಿ ಷಷ್ಠಿ ಗುಡಿ ಇದೆ, ಅಲ್ಲಿ ಜಾತ್ರೆ ಆಗುತ್ತೆ. ಅದನ್ನು ನಿಮಗೂ ಕೂಡ ತೋರಿಸೋಣ ಅಂತ ಅಂದ್ಕೊಂಡೆ. ಹಾಗಾಗಿ ವಿಡಿಯೋ ಮಾಡೋಣ ಅಂತ ಹೇಳಿ ಲಾಸ್ಟ್ ಇನ್ನೇನು ಸಂಜೆ ಮೇಲೆ ನಾನು ಈ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ನಾವು ಬಂದಾಗ 8:30 ಆಗಿತ್ತು. ಆದರೂ ಕೂಡ ಎಷ್ಟು ಕ್ರೌಡ್ ಇದೆ ಅಂತ ಅಂದ್ಬಿಟ್ಟು. ಬೆಳಗ್ಗೆ ಇಲ್ಲಿ ತೇರೆಲ್ಲ ಆಗಿರುತ್ತೆ. ಬೆಳಗ್ಗೆ ಟೈಮ್ ಬಂದರೆ ತುಂಬಾ ರಶ್ ಇರುತ್ತೆ, ದೇವ್ರ ದರ್ಶನ ಮಾಡೋಕ್ಕೂ ಆಗೋದಿಲ್ಲ. ನನ್ನ ಮಕ್ಳು ಇಟ್ಕೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡೋದು ಕಷ್ಟ ನನಗೆ ಅಂತ ಅನಿಸ್ತು. ಅದಕ್ಕೆ ಸಂಜೆ ಮೇಲೆ ಬಂದರೆ ಒಂದು ಸ್ವಲ್ಪ ಕ್ರೌಡೆಲ್ಲ ಕಮ್ಮಿ ಇರುತ್ತೆ, ಜನ ಇರೋದಿಲ್ಲ ಅಂತ ಹೇಳಿ ನಾವು ಸಂಜೆ 8 ಗಂಟೆಗೆ ಬಂದಿದ್ವಿ. ಆದರೂ ಕೂಡ ಜನ ತುಂಬಾ ಇದ್ದರು. ಪರವಾಗಿಲ್ಲ ಅಂತ ಹೇಳಿ ಕ್ಯೂ ಅಲ್ಲಿ ನಿಂತಿದ್ವಿ. ದೇವ್ರ ದರ್ಶನ ಮಾಡೋಕ್ಕೆ ಅಷ್ಟು ಜನ ಇರಲಿಲ್ಲ, ನಿಂತಿದ್ವಿ. ಒಂದು 1/2 ಅವರ್ ಅಷ್ಟರಲ್ಲಿ ನಮಗೆ ದೇವ್ರ ದರ್ಶನ ಎಲ್ಲ ಮುಗೀತು. ಆದರೆ ಒಳಗಡೆ ವಿಡಿಯೋ ಎಲ್ಲ ಮಾಡೋ ಹಾಗಿರಲಿಲ್ಲ. ಹಾಗಾಗಿ ನಾನು ಔಟ್ಸೈಡ್ ಮಾತ್ರ ನಿಮಗೆ ವಿಡಿಯೋನ ಮಾಡಿಕೊಂಡು ತೋರಿಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು. ಔಟ್ಸೈಡು ಒಂದು 9 ಗಂಟೆ 9:30 ಆಗಿತ್ತು, ಆದರೂ ಕೂಡ ಜನ ಸ್ವಲ್ಪನೂ ಕಮ್ಮಿ ಆಗಿರಲಿಲ್ಲ. ಅಲ್ಲಿ ಅನೌನ್ಸ್ಮೆಂಟ್ ಬೇರೆ ಮಾಡ್ತಾಯಿದ್ರು, 10 o'clock ಗಂಟ ಅಷ್ಟೇ ದೇವ್ರ ದರ್ಶನಕ್ಕೆ ಟೈಮಿಂಗ್ಸು. ಆಮೇಲಿಂದ ದೇವ್ರ ದರ್ಶನ ಮಾಡೋಂಗಿಲ್ಲ, ಲಾಕ್ ಆಗುತ್ತೆ, ದೇವಸ್ಥಾನ ಬೀಗ ಹಾಕ್ತೀವಿ ಅಂತ ಹೇಳಿಬಿಟ್ಟು. ಹಂಗಿದ್ರೂ ಜನ ತುಂಬೇ ಇದ್ದರು. ನಾವು ದೇವ್ರ ದರ್ಶನ ಎಲ್ಲ ಮುಗಿಸಿ ಔಟ್ಸೈಡ್ ಎಲ್ಲ ಬಂದ್ವಿ. ನನ್ನ ಮಗಳಿಗೆ ಏನಪ್ಪ ಅಂದರೆ ಈ ಜಾತ್ರೆ ಎಲ್ಲ ಒಂಥರ ವಸ್ತು ಅನಿಸ್ತಾ ಇತ್ತು. ಯಾಕೆಂದರೆ ಅವಳು ಒಂದು ಸಲನೂ ಈ ಥರ ಜಾತ್ರೆಗೆ ಯಾವಾಗಲೂ ಬಂದಿರಲಿಲ್ಲ. ಲಾಸ್ಟ್ 2 ಇಯರ್ಸಿಂದ ನಾವು ಆಸ್ಟ್ರೇಲಿಯಾದಲ್ಲೇ ಇದ್ವಿ. ಈ ಟೈಮಲ್ಲಿ ಬರೋಕ್ಕಾಗಿರಲಿಲ್ಲ ನನಗೂ ಕೂಡ. ಈ ಸಲ ಇಲ್ಲೇ ಇದ್ವಿ ಅಲ್ವಾ, ನಾವು ತುಂಬ ದಿನ ಆಯ್ತಲ್ವ, 2 ವರ್ಷ ಆಗಿತ್ತು ನೋಡಿ ಅಂತ ಹೇಳಿ ಇಲ್ಲಿ ಬಂದಿದ್ದೀವಿ. ಮೇಲ್ಗಡೆ ಹೈವೇ, ಕೆಳಗಡೆ ದೇವಸ್ಥಾನ ಇದೆ. ನಾರ್ಮಲ್ ರೋಡಲ್ಲಿ ನೋಡ್ತಾ ಇರ್ಬೋದು, ಫುಲ್ಲು ಕ್ರೌಡ್ ಇತ್ತು. ಹಾಗಾಗಿ ನಾವು ಮನೆಯಲ್ಲೂ ಕೂಡ ತನಿ ಎಲ್ಲ ಅರ್ದಿ ಪೂಜೆ ಎಲ್ಲ ಮಾಡ್ಕೊಂಬಂದಿರ್ತೀವಿ. ಕೆಲವರೆಲ್ಲ ಗೌರಿ ಹಬ್ಬದಲ್ಲಿ ತನಿ ಅರ್ದಿ ಪೂಜೆ ಮಾಡಿರ್ತಾರೆ, ಇನ್ನು ಕೆಲವರು ಈ ಷಷ್ಠಿ ಹಬ್ಬದ ದಿನ ಮಾಡ್ತಾರೆ. ನಾವು 2 ಸತಿನೂ ಕೂಡ ಮಾಡಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಮಗಳು ಅದು ಬೇಕು ಇದು ಬೇಕು ಅಂತ ಹಠ ಮಾಡ್ತಿದ್ಲು. ಅದೆಲ್ಲ ತೊಗೊಂಡು ಮತ್ತು ಕಬ್ಬಂದು ಜ್ಯೂಸ್ ಬೇಕು ಅಂತಿದ್ಲು, ಅದನ್ನು ಕೂಡಿಸ್ಕೊಂಡು ಕರ್ಕೊಂಡು ಬಂದ್ವಿ. ಜಾತ್ರೆಗೆ ಅಂತ ಬಂದಮೇಲೆ ಕಡಲೆಪುರಿ ಎಲ್ಲ ತೊಗೊಂಡಿಲ್ಲ ಅಂತ ಅಂದರೆ ಏನೋ ಒಂಥರ ಅನಿಸ್ತಿರುತ್ತಲ್ವ. ಕಡಲೆಪುರಿ ಕೂಡ ತೊಗೊಂಡ್ವಿ. ಷಷ್ಠಿ ಹಬ್ಬದ ಒಂದು ಚಿಕ್ಕ ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹಾಗೆ ಇಲ್ಲಿ ಕಲರ್ಫುಲ್ ಬಳೆಗಳು ಕಾಣಿಸ್ತಾ ಇತ್ತು, ಮಣ್ಣಿನ ಬಳೆಗಳ ಥರ ಇತ್ತು. ನೋಡೋಣ ನನ್ನ ಮಗಳು ಸೈಜು ಅಂತ ಅಂದ್ಕೊಂಡು ಬಂದೆ. ನನ್ನ ಮಗಳ ಸೈಜಲ್ಲಿ ಯಾವುದೂ ಸಿಗಲಿಲ್ಲ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಪ್ಲಾಸ್ಟಿಕ್ ಗ್ಲಾಸಲ್ಲಿ ಹಾಲು ಮತ್ತು ಬೆಣ್ಣೆ ಇಟ್ಟಿದ್ದಾರೆ, ಇಲ್ಲಿ ತನಿ ಅರಿಯೋದಕ್ಕೆ ಅಂತ ಅಂದ್ಬಿಟ್ಟು. ಆ ಹುತ್ತದ ಹತ್ರ ಪ್ಲಾಸ್ಟಿಕ್ ಗ್ಲಾಸ್ಗಳನ್ನೆಲ್ಲ ಹಾಕಿ ಫುಲ್ಲು ಗಲೀಜು ಮಾಡಿದರು. ದೇವ್ರ ಹತ್ರ ಪೂಜೆ ಮಾಡ್ತಿದ್ದಾರೆ, ಆದಷ್ಟು ಕ್ಲೀನಾಗಿ ಇಟ್ಕೋಬೇಕು ಅಂತ ಇಟ್ಕೊಂಡಿರಲಿಲ್ಲ, ಫುಲ್ಲು ಗಲೀಜು ಮಾಡಿಬಿಟ್ಟಿದ್ರು. ನೋಡ್ತಾ ಇರ್ಬೋದು, ನಾನು ಫುಲ್ ವೀಡಿಯೋ ಮಾಡೋಕ್ಕೆ ಹೋಗಿರಲಿಲ್ಲ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗಳು ಗಲಾಟೆ ಮಾಡ್ತಿರೋ ವಾಯ್ಸ್ ಕೇಳಿಸ್ತಿರ್ಬೋದು, ಸಾರಿ ಫಾರ್ ಡಿಸ್ಟರ್ಬೆನ್ಸ್ ಅಂತಲೂ ಕೇಳ್ತೀನಿ. ಟ್ರಾಫಿಕ್ ನೋಡ್ತಾ ಇರ್ಬೋದು, 9:30 ಆದರೂ ದೇವಸ್ಥಾನದ ಹತ್ರ ಫುಲ್ಲು ಟ್ರಾಫಿಕ್ ಆಗಿತ್ತು. ಮತ್ತೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.